ಆಂಜನೇಯ ಒಬ್ಬ ಪ್ರಾಮಾಣಿಕವಾದಂತಹ ಒಬ್ಬ ಸೇವಕನಿಗೆ ಒಬ್ಬ ಪ್ರತಿರೂಪ ಆಂಜನೇಯ. ಅದಕ್ಕೆ ಸಮಾಜ ಅವನ್ನ ಗುರುಸ್ತದೆ. ಹಂಗೆ ನಾವು ಸಮಾಜದಲ್ಲಿ ನೀವೆಲ್ಲ ಕೂಡ ಸೇವೆ ಮಾಡೋರಿಗೆ ನೀವು ಗೌರವನ ಕೊಡ್ತೀರಿ ಅನ್ನೋ ದೃಷ್ಟಿಯಿಂದ ನಮ್ಗೆಲ್ಲ ಸಹಕಾರ ಕೊಟ್ಟಿದ್ದೀವಿ. ಅರ್ಜಿಗಳು 300 ಎಕರೆಗಳನ್ನ ಗುರುತಿಸಿದ್ದೇವೆ. ಬಡವರಿಗೆ ಸೈಟ್ ಕೊಡಬೇಕು ಅಂತೇಳಿ ಈಗಾಗಲೇ ಸೈಟ್ ಯೋಜನೆ ಕೆಲಸ ನಡೀತಾ ಇದೆ. ಜಮೀರ್ ಅವರು 5,000 ಮನೆಗಳನ್ನು ಕೊಟ್ಟಿದ್ದಾರೆ. ಅವೆಲ್ಲ ಮನೆಗಳನ್ನು ಕೂಡ ಹಂಚಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾರು ಕೂಡ ಲಂಚ ಕೊಡ್ಲಿಕ್ಕೆ ಈ DK ಶಿವಕುಮಾರ್, ಯೋಗೇಶ್ ಅವಕಾಶ ಕೊಡುವುದಿಲ್ಲ. ನೀವೊಬ್ರು ಕೂಡ ಒಂದು ಸೈಟ್ಗಾಲಿ ಒಂದು ಮನೆಗಾಲಿ ಯಾರು ಕೂಡ ಲಂಚ ಕೊಡಬಾರ್ದು. ಇದು ನಮ್ಮೆಲ್ಲರ ಮನವಿ ನಿಮ್ಗೆ. ಚುನಾವಣಾ ಸಂದರ್ಭದಲ್ಲಿ ಸಮೀಕ್ಷೆಗಳು ಬರ್ತಾ ಇತ್ತು. ನಾನು ಚುನಾವಣೆ ಮುಂಚಿತವಾಗಿ ಹೇಳಿದೆ ನನ್ನ ಮಾಧ್ಯಮ ಸ್ನೇಹಿತರಿಗೆ, ನೀವು ಬರ್ಕೊಳ್ಳಿ, 135 ಅಲ್ಲ ನಮ್ಮ ನಂಬರ್. ಒಂದು ಸಂಡೂರು ವೇಕೆಂಟ್ ಆಗಿತ್ತು. 135 ಅಲ್ಲ, ನಮ್ಮ ನಂಬರ್ 138 ಅಂತ ಹೇಳಿದೆ. ಇಲ್ಲೂ ಚನ್ನಪಟ್ಟಣದಲ್ಲೂ ಹೇಳಿದೆ ನಾನು, 3ಕ್ಕೆ 3 ಗೆಲ್ತೀವಿ. ಮುಖ್ಯಮಂತ್ರಿಗಳ ಸುಪುತ್ರ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ, ಆ ಸೀಟು ಗೆಲ್ತೀವಿ. ಕುಮಾರಸ್ವಾಮಿಯ ಸುಪುತ್ರ ನಿಖಿಲ್, ಈ ಸೀಟು ಗೆಲ್ತೀವಿ ಅಂತ ನಾನು ಹೇಳ್ತೇನೆ. ನಾನು ಆ ವ್ಯಕ್ತಿಗಳ ಬಗ್ಗೆ, ಅಭ್ಯರ್ಥಿಗಳ ಬಗ್ಗೆ ಮಾತಾಡೋ ವಿಷಯ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮ ತೀರ್ಪು ಬಹಳ ಮಹತ್ವದ್ದು. ಎಲ್ಲ ಮಾಧ್ಯಮಗಳ ಸಮೀಕ್ಷೆಗಳು ಕೂಡ ತಳಕಳಕ ಆಯ್ತು. ನನಗೆ ವಿಶ್ವಾಸ ಇತ್ತು ನಮ್ಮ ಚನ್ನಪಟ್ಟಣದ ಮತದಾರರ ಮೇಲೆ. ನನಗೂ ಚನ್ನಪಟ್ಟಣದ ಮೇಲೆ ಬಹಳ ಆಸೆ ಇತ್ತು ನಿಂತ್ಕೋಬೇಕು ಅಂತ. ಪಕ್ಷ ನಿರ್ಬಂಧನೆ ಆಗ್ತು. ಸುರೇಶ್ ನಿಲ್ಬೇಕು ಅಂತೇಳಿ ನಮ್ಮ ಪಕ್ಷದವರು ಮತ್ತು ಕಾರ್ಯಕರ್ತರು ಹೇಳಿದ್ರು. ನನಗೆ ಪಕ್ಷ ಮುಖ್ಯ, ನನ್ನ ಕುಟುಂಬ ಮುಖ್ಯ ಅಂತ ತೀರ್ಮಾನ ಮಾಡಿದ್ರು. ರಘುರವ್ರಿಗೆ ಬೇಕಾದಷ್ಟು ತಯಾರು ಮಾಡಬೇಕು ಅನ್ನೋದು ಬೇಕಾದಷ್ಟು ಒತ್ತಡ ಇತ್ತು. ಹಾಗೂ ಕೂಡ ಯೋಗೇಶ್ ಅವರು ಬಂದು ನಮ್ಮ ಪಕ್ಷದ ಸಿದ್ಧಾಂತದ ಮೇಲೆ, ನಮ್ಮ ನಾಯಕತ್ವದ ಮೇಲೆ, ಕಾಂಗ್ರೆಸ್ನಿಂದ ರಾಜಕಾರಣ ಮಾಡದೆ ಕಾಂಗ್ರೆಸ್ನಲ್ಲೇ ಉಳಿತೇನೆ, ಕಾಂಗ್ರೆಸ್ನೇ ಬೆಳೆಸ್ತೇನೆ ಅಂತೇಳಿ ಬಂದು ಮಾತು ಕೊಟ್ಟ ಮೇಲೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ ಸುರೇಶ್ ನಾನಿಬ್ರು ಸೇರಿ ಚರ್ಚೆಯನ್ನು ಮಾಡಿ ನಾವು ನಮ್ಮ ಕಾರ್ಯಕರ್ತರನ್ನೆಲ್ಲ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ ಆಗ್ಲಿಲ್ಲ ಕೊನೆ ಗಳಿಗೆಯಲ್ಲಿ. ಆದ್ರೂ ನಾನು ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಹೇಳ್ತೇನೆ, ನೀವು ಯಾರು ಚಿಂತೆ ಮಾಡೋದು ಬೇಡ. ನಾನು ಯೋಗೇಶ್, DK ಸುರೇಶ್ ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋಂತ ಜವಾಬ್ದಾರಿ ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಇವತ್ತು ಮಹಿಳೆಯರು ಅತಿ ಹೆಚ್ಚು ಬೆಂಬಲ ಕೊಟ್ಟಿದ್ದು ದಾಖಲೆಗಳು ಇವತ್ತು ಉಳ್ಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.